ರೇಣುಕಾಸ್ವಾಮಿ ಎಲ್ಲೋ ಮೆಡಿಕಲ್ ಕುತ್ಕೊಂಡು ಚಿತ್ರದುರ್ಗದಲ್ಲಿ ಮೆಸೇಜ್ ಮಾಡಕ್ ಸಾಧ್ಯ ಇಲ್ಲ. ಇದೇ ಒರಿಜಿನಲ್ ಪ್ರೊಫೈಲ್ ಅಂತ ಹೇಳಿ ಇಂಥವ್ರಿಗೆ ಒರಿಜಿನಲ್ ಪ್ರೊಫೈಲ್ ಸೆಲೆಬ್ರಿಟಿಗೆ ಮಾಡ್ತಾರೆ ಅಂದ್ರೆ ಇಟ್ಸ್ ಎ ನೋನ್ ಪರ್ಸನ್. ಯಾರ ನೋನ್ ಪರ್ಸನ್? ಪವನ್ ನ ಕೇಳಿ, ಪ್ರದೋಷ್ ನ ಕೇಳಿ, ಪವಿತ್ರ ಗೌಡನ್ ಕೇಳಿ, ರಾಘವೇಂದ್ರನ್ ಕೇಳಿ ಗೊತ್ತಾಗ್ತದೆ. ಪವಿತ್ರ ಮೊಬೈಲು ನಾನ್ ಯೂಸ್ ಮಾಡ್ತಾ ಇಲ್ಲ, ಪವನ್ನೇ ಯೂಸ್ ಮಾಡ್ತಾ ಇದ್ದಿದ್ದೆ. ಪವನ್ ಯಾಕೆ ಚಾಟ್ ಮಾಡ್ತಾ ಇದ್ದ? ರೇಣುಕಾಸ್ವಾಮಿ ಅಮಾಯಕವಾಗಿ ಬಲಿ ಆಗಿದ್ದಾನೆ. ಅವ್ರಿಗೆ ಭಗವಂತ ದರ್ಶನ್ ಅವ್ರು ಹೊರಗಡೆ ಬಂದ್ಮೇಲೆ ಏನ್ ಮಾಡ್ಬೇಕೋ ಮಾಡ್ಲಿ, ಅವ್ರ ಕುಟುಂಬಕ್ಕೂ ನ್ಯಾಯ ಸಿಗ್ಲಿ, ಬೇಡ ಅಂತಲ್ಲ. ಬಟ್ ಇವತ್ತು ಬಲಿಯಾಗಿದ್ದು ಒಂದು ರೇಣುಕಾಸ್ವಾಮಿ ಕುಟುಂಬ, ಒಂದು ದರ್ಶನ್ ಕುಟುಂಬ. ಇವ್ರು ಮಾಡಿದಂತ ಕೆಲ್ಸಕ್ಕೆ ಇದೇ ದರ್ಶನ್ ಜೊತೆಲಿರೋರ್ಗ್ ಮಾಡೋ ಬದಲು ಅಭಿಮಾನಿಗಳಿಗೆ ಮಾಡಿದ್ರೆ ದರ್ಶನ್ ಎಲ್ಲೋ ಇರ್ತಾ ಇತ್ತು. ಬಟ್ ಅವ್ರನ್ನ ಕಾಪಾಡ್ತಾ ಇರೋದು ಅವ್ರು ಮಾಡಿರುವಂತ ಒಳ್ಳೆ ಕೆಲ್ಸಗಳು. ಆ ತಾಯಿ ಚಾಮುಂಡೇಶ್ವರಿ ನಿಜವಾಗ್ಲೂ ಅವ್ರ ಹೆಂಡತಿ, ಅವ್ರ ತಾಯಿ ಆಶೀರ್ವಾದದಿಂದ ದರ್ಶನ್ ಅವ್ರು ಇವತ್ತು ಇನ್ನೂ ನಗ್ನಗ್ನ ಚೆನ್ನಾಗಿದ್ದಾರೆ, ಕುಗ್ದಿರ ಅಂದ್ರೆ ಅವ್ರು ಮಾಡ್ತಾ ಇರುವಂತ ಪ್ರಾರ್ಥನೆಗಳು. ದರ್ಶನ್ ಅವ್ರಿಗೋಸ್ಕರ ಇದು ನಾನು ಇಲ್ಲಿಗೆ ಸ್ಟಾಪ್ ಮಾಡಲ್ಲ. ಅವ್ರು ಬಂದ ಮೇಲೇನು ನಿರಂತರವಾಗಿ ಅವ್ರ ಕುಟುಂಬ, ಅವ್ರ ಅಭಿಮಾನಿಗಳಂತ ಇದ್ರೆ ಆ ಯಪ್ಪ ತುಂಬಾ ಒಳ್ಳೆ ಫ್ಯೂಚರ್ ಇದೆ. ಅದು ಬಿಟ್ಟು ಮತ್ತೆ ಸುತ್ತ ಜನನ ಹಾಕೊಂಡು ಹೋದ್ರೆ ಅವ್ರು ಬೆಳೆದಿರುವಂತ ಮಗ ಇದ್ದಾನೆ. ಬಟ್ ಇಲ್ಲಿ ಬೇಜಾರಾಗಿದೆ ಏನಂದ್ರೆ ದರ್ಶನ್ ಅವ್ರ ಅಂತ ಒಂದು ಆರೋಪಕ್ಕೆ ಸಿಕ್ಕಾಕೊಂಡೋಗ ಅನೇಕ ಕಡೆಯಿಂದ ಒತ್ತಡಗಳು ಬಂದಿದೆ ಡಿಪಾರ್ಟ್ಮೆಂಟ್. ಬಟ್ ಆದ್ರೆ ದರ್ಶನ್ ಅವ್ರ ಜೊತೆ ಯಾರು ನಿಂತ್ರು ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅವ್ರ ಫ್ಯಾಮಿಲಿ ಮೆಂಬರ್ಸ್ ಆದ್ರೆ ಅವ್ರ ಪತ್ನಿ ಬಂದಿದ್ರು, ವಿಜಯಲಕ್ಷ್ಮಿ ಅವ್ರು ಬಂದಿದ್ರು. ಅದು ಬಿಟ್ಟು ಜೊತೆಲೆ ನಿರಂತರವಾಗಿದ್ದಂತ ಸ್ನೇಹ ಬಳಗ, ಜೊತೆಲೆ 24 ಗಂಟೆ ತಿನ್ನೋದ್ರಿಂದ ಕುಡಿಯೋದ್ರಿಂದ ಇದ್ದವ್ರು ಯಾರು ಹೋಗಿ ದರ್ಶನ್ ಅವ್ರ ಪರ ನಿಂತ್ಕೊಂಡ್ರು? ಯಾರು ಬೇಡ. ಎಕ್ಸಾಂಪಲ್ ಸುಮಲತಾ ಅವರು, ದರ್ಶನ್ ಅವ್ರ ತಾಯಿಗಿಂತ ಹೆಚ್ಚು ಪಟ್ಟು ಸುಮಲತಾ ಅವ್ರನ್ನ ನೋಡ್ಕೊಂಡಿದ್ದಾರೆ. ದರ್ಶನ್ ಅವ್ರು ಎಲ್ಲೇ ಹೋಗ್ಲಿ ತಾಯಿ ಅನ್ನೋ ತರ. ಇವತ್ತು ಪರಪ್ ನಗರದಲ್ಲಾದ್ರೂ ದರ್ಶನ್ ಅವ್ರನ್ನ ನೋಡಕ್ ಆಗ್ತಾ ಇರ್ಲಿಲ್ಲ. ಬಳ್ಳಾರಿ ಜೈಲಲ್ಲಿ ಪ್ರತಿನಿತ್ಯ ಒಂದು ಶಾರ್ಟ್ ಮೂವಿ ತರ ನೋಡ್ತಾ ಇದೆ ದರ್ಶನ್ ಅವ್ರು. ಅದೇ ಆ ಜಾಗದಲ್ಲಿ ಅಭಿಷೇಕ್ ಅವ್ರು ಇದ್ದಿದ್ರೆ ಸುಮಲತಾ ಅವ್ರು ಸುಮ್ನೆ ಇರ್ತಾ ಇದ್ರ? ಹೋಗಿ ನೋಡ್ಕೊಂಡ್ ಬರ್ತಾ ಇದ್ರಲ್ಲ. ನಿಮ್ಮ ಮಗನೇ ಅಲ್ವಾ, ದೊಡ್ಡ ಮಗ ಅಂತ ಹೇಳ್ತಿರಲ್ವಾ, ದರ್ಶನ್ ಅವ್ರು ನೋಡ್ಕೊಂಡ್ ಬರ್ಬೋದಾಗಿತ್ತಲ್ಲ. ಅವರ ತಾಯಿ ಹೋಗಿದ್ದಾರೆ ಹೊರತು ತಾಯಿಗಿಂತ ಹೆಚ್ಚು ಪ್ರೀತಿ ಕೊಟ್ಟಿದ್ದು ಸುಮಲತಾ ಅವ್ರಿಗೆ. ಬಟ್ ಹೋಗಿದ್ದಿವತ್ತು ಅವ್ರ ತಾಯಿ, ಅವರ ಹೆಂಡತಿ ಹೊರತು ಬೇರೆ ಯಾರು ಅಲ್ಲ. ದರ್ಶನ್ ಅವ್ರು ಬದಲಾಗ್ಬೇಕು. ಇವತ್ತು ದರ್ಶನ್ ಜೊತೆ ಇರೋದು ಅವ್ರ ಹೆಂಡತಿ, ಅವರ ತಾಯಿ, ಅವ್ರ ಅಕ್ಕ ಭಾವ, ಅವರ ತಮ್ಮ. ನಿಜವಾಗ್ಲೂ ದಿನಾಕರ್ ಅವರದ್ದು ಪುಣ್ಯ ಮಾಡಿದಾರೆ ಅನ್ಸುತ್ತೆ. ದರ್ಶನ್ ಅವರು ಇಂಥ ಒಂದು ತಾಯಿ, ಅಂತ ಬ್ರದರು, ಅಂತ ಪತ್ನಿ ಸಿಕ್ಕಿರೋದಕ್ಕೆ ತುಂಬಾ ಪುಣ್ಯ ಮಾಡಿದ್ದಾರೆ. ಬೇರೆ ಯಾರಾದ್ರೂ ಈ ಜಾಗದಲ್ಲಿ ಇದ್ದಿದ್ರೆ ಈ ತರ ಇನ್ನೊಂದು ಹೆಣ್ಣಿನ ಸಂಬಂಧ ಇಟ್ಕೊಂಡು ಈ ತರ ಯಾರಾದ್ರೂ ಮಾಡ್ತಾ ಇದ್ವ ಸರ್ ಸಹಾಯ? ವಿಜಯಲಕ್ಷ್ಮಿ ಅವ್ರು ನಿಜವಾಗ್ಲೂ ಹೇಳ್ತೀನಿ, ದೇವತೆ ದರ್ಶನ್ ಅವ್ರ ಪಾಲಿಗೆ. ಹೊರಗಡೆ ಬಂದ್ ಬದ್ಲಾಗಿ ದರ್ಶನ್ ಅವ್ರ ಜೊತೆ ನಿಂತಿರೋದು, ಅವ್ರ ಕಟ್ಟಿರುವಂತ ಸಾಮ್ರಾಜ್ಯನ ಕಾಪಾಡ್ತಾ ಇರುವಂತ ಅಭಿಮಾನಿಗಳ ದೇವ್ರಿಗೆ ಮಾಧ್ಯಮದವ್ರ ಅಭಿಮಾನಿಗಳನ್ನು ಬಿಟ್ಟಿಲ್ಲ ಸರ್. ಸ್ಟಾರ್ಟಿಂಗ್ ಕೇಸ್ ಆದವ್ರು ನೋಡಿರ್ತೀರಾ, ಯಾರಾದ್ರೂ ಒಬ್ರು ದರ್ಶನ್ ಬಗ್ಗೆ ಮಾತಾಡಿದ್ರೆ ಅವ್ರನ್ನ ಹೋಗಿ ಎಳ್ಕೊಂಡ್ ಬರೋದು ಪೊಲೀಸರು, ಅವ್ರನ್ನ ಸಾಕ್ಷಿಗೆ ಹಾಕೋದು, ಅವ್ರನ್ನ ತೇಜೋವಧೆ ಮಾಡೋದು. ಎಷ್ಟೋ ಜನ ಮುಂದೆ ಬರೋರು ಹೇಳ್ದಿರಾ ಹೋದ್ರು. ಕೆಲವರು ಕಿಡಿಗೇಡಿಗಳು ದರ್ಶನ್ ಅಭಿಮಾನಿಗಳಂತ ಹೇಳಿ ಬೇರೆ ಬೇರೆ ತರ ನ್ಯೂಸ್ ಅನ್ನು ಸಹ ಕ್ರಿಯೇಟ್ ಮಾಡೋದು. ಬಟ್ ಸ್ಟಿಲ್ ರಿಯಲ್ ಅಭಿಮಾನಿಗಳು ಇವತ್ತು ದರ್ಶನ್ ಅವ್ರ ಜೊತೆ ಹೆಜ್ಜೆಗೂ ಬೆಳೆಸ್ತಾ ಇದಾರಲ್ಲ. ಯಾವ ಹೀರೋಗೂ ಕಡಿಮೆ ಇಲ್ಲ ದರ್ಶನ್ ಅಭಿಮಾನಿಗಳು ಸರ್. ನಿಜವಾಗ್ಲೂ ಅವ್ರಿಗೆ ನಿಮ್ಮ ಮಾಧ್ಯಮ ಮೂಲಕ ದರ್ಶನ್ ಅಭಿಮಾನಿಗೆ ನಿಜವಾದ ದೇವರು ದರ್ಶನ್ ಪಾಲಿಗೆ. ಈಗ ದರ್ಶನ್ ಅಭಿಮಾನಿಗಳು ಕೆಲವರು ಕೆಟ್ಟದಾಗಿ ಕಮೆಂಟ್ಸ್ ಮಾಡೋಂಥದ್ದು, ಕೆಟ್ಟದಾಗಿ ಬೇರೆಯವ್ರನ್ನ ತೇಜೋವಧೆ ಮಾಡೋದು. ಸೊ ಅದನ್ನೆಲ್ಲ ನೀವ್ ಹೇಳೋ ಪ್ರಕಾರ ಅದು ಬೇರೆಯವ್ರು ಮಾಡಿರ್ತಕ್ಕಂಥದ್ದು. ನಿಜವಾದ ದರ್ಶನ್ ಅಭಿಮಾನಿಗಳು ಯಾರು ಮಾಡಿರೋದಿಲ್ಲ ಅಂತ ಹೇಳ್ತೀರಾ ಸರ್? ಈಗ ದರ್ಶನ್ ಅಭಿಮಾನಿಗೆ ಕೆಟ್ಟದಾಗಿ ಮೆಸೇಜ್ ಮಾಡಿರ್ತಾರಂತ ನಿಮ್ಗೆ ಹೆಂಗ್ ಗೊತ್ತು? ಇವಾಗ ನಾನು ನಿರಂತರವಾಗಿ ದರ್ಶನ್ ಬಗ್ಗೆ ಮಾತಾಡ್ತಾ ಇರೋದಕ್ಕೆ ನನಗೂ ದರ್ಶನ್ ಫೋಟೋ ಹಾಕೊಂಡೆ ಪ್ರೊಫೈಲ್ ಅಲ್ಲಿ ಮೆಸೇಜಸ್ ಕೆಟ್ಟ ಕಮೆಂಟ್ಸ್ ಬರುತ್ತೆ. ಬಟ್ ಅದನ್ನ ಕ್ಲಿಕ್ ಮಾಡಿ ನೋಡಿದ್ರೆ ಅದರಲ್ಲಿ 20 ಫಾಲೋವರ್ಸ್, 90 ಫಾಲೋವರ್ಸ್ ಅಂದ್ರೆ ದಟ್ ಮೀನ್ಸ್ ಅವರು ಫೇಕ್ ಪ್ರೊಫೈಲ್ ಕ್ರಿಯೇಟ್ ಮಾಡಿ ಬೇಕಂತ ಅದು ನ್ಯೂಸನ್ಸ್ ಕ್ರಿಯೇಟ್ ಮಾಡ್ತಾರೆ. ದರ್ಶನ್ ಅಭಿಮಾನಿಗಳು ನೋಡಿ, ಇವತ್ತು ಮಾಧ್ಯಮದವರು ದರ್ಶನ್ ಅವ್ರ ಬಗ್ಗೆ ಒಳ್ಳೇದ್ ಪ್ರಸಾರ ಮಾಡಿದ್ರೂ ಶೇರ್ ಮಾಡ್ತಾರೆ, ಕೆಟ್ಟದ್ ಪ್ರಸಾರ ಮಾಡಿ ಅದು ತಿರುಗಿಸ್ಕೊಡ್ತಾರೆ. ಇವಾಗ ಅವ್ರು ಯಾರನ್ನೂ ದ್ವೇಷ ಮಾಡ್ತಾ ಇಲ್ಲ. ಯಾರಾದ್ರೂ ಮಾತಾಡ್ಲಿ, ನಮ್ ಬಾಸ್ ಹೊರಗಡೆ ಬಂದ್ರೆ ಸಾಕು ಅಂತ ಅವ್ರ ಮನ್ಸಲ್ಲಿದೆ. ನಮ್ ಬಾಸ್ ಬರ್ಲಿ. ಎಲ್ಲ ಬಡವ್ರೆ ಸರ್, ದರ್ಶನ್ ಅಭಿಮಾನಿಗಳು ಎಲ್ಲ ಬಡವ್ರೆ. ಎಲ್ಲ ಉತ್ತರ ಕರ್ನಾಟಕ, ಬೇರೆ ಬೇರೆ ಕಡೆ ಎಲ್ಲ ಬಡವ್ರೆ. ಬಟ್ ಆ ಸಾಮ್ರಾಜ್ಯ ಕಟ್ಟಿದ್ದಾರೆ ಅಂದ್ರೆ ಇವ್ರೇನೋ ಅವ್ರಿಗೆ ಚಿನ್ನ, ಒಡವೆ, ಆಸ್ತಿ ಏನು ಕೊಟ್ಟಿಲ್ಲ. ಪ್ರೀತಿ. ದರ್ಶನ್ ಅವ್ರ ಏನೋ ದುಡ್ಡು ಕೊಟ್ಟಿದಾರ? ದರ್ಶನ್ ಅವ್ರು ಹೊರಗಡೆ ಬಂದ್ ಒಂದ್ ಸಿನಿಮಾ ರಿಲೀಸ್ ಆಗುತ್ತೆ ಅಂದ್ರೆ ಅವ್ರ ಕೈಯಲ್ಲಿ 100-200 ಹಾಕೊಂಡು ಫಿಲಂ ನೋಡ್ತಾರೆ. ಅಂದ್ರೆ ನಮ್ಮ ಬಾಸ್ ಅಂತ. ಅಂದ್ರೆ ಆ ವ್ಯಕ್ತಿಯಲ್ಲಿ ಇರುವಂತ ಒಳ್ಳೆ ಗುಣ, ಒಳ್ಳೆ ಮಾನವೀಯತೆ, ಮನುಷ್ಯತ್ವ ನೋಡಿ ಅವ್ರು ಪ್ರೀತಿಸ್ತಾ ಇದಾರೆ. ಬಟ್ ದರ್ಶನ್ ಅಭಿಮಾನಿಗಳು ಕೆಲವ್ರು ಹೇಳ್ದಂಗೆ ಕೆಟ್ಟ ಮೆಸೇಜ್ ಹಾಕ್ತಾರೆ, ಕೆಟ್ಟದಾಗ ಮಾತಾಡ್ತಾರೆ. ಅಂದ್ರೆ ನೀನ್ ಕೆಟ್ಟದಾಗ ಪ್ರಸಾರ ಮಾಡ್ತಾ ಇದ್ರೆ ನನ್ನ ಬಗ್ಗೆ ನಾನು ತಿರುಗಿ ಬೀಳ್ತೀನಿ. ನನ್ನ ಬಗ್ಗೆ ನೀನ್ ಕೆಟ್ಟದಾಗ ಪ್ರಸಾರ ಮಾಡಿದ್ರೆ ನಾನು ತಿರುಗಿ ಬೀಳ್ತೀನಿ. ಸೊ ಆತರ ಕೆಲವೊಂದು ಅಭಿಮಾನಿಗಳು, ಇವಾಗ ನಾನು ಗುಡ್ ಅಂದ್ರೆ ಅವರು ಗುಡ್ ಅಂತಾರೆ, ಇವ್ ಬ್ಯಾಡ್ ಅಂದ್ರೆ ಐ ಆಮ್ ವೆರಿ ಬ್ಯಾಡ್ ಅಂತ ತೋರಿಸ್ತಾರೆ. ದಟ್ಸ್ ಆಲ್.
ನೀವೇನೋ ನಾನು ಅದೇ ಜಸ್ಟ್ ಇಟ್ಸ್ ಎ ಮಿರರ್. ನೀವೇನ್ ಕೊಡ್ತೀರಾ ನಾವು ಅದನ್ನ ವಾಪಸ್ ಕೊಡ್ತೀವಿ. ಮೇಡಮ್, ಈಗ ದರ್ಶನ್ ಅಭಿಮಾನಿಗಳು ನಿಜವಾಗ್ಲೂ ನೀವು ಹೇಳಿದ್ರಿ, ನೀವೊಂದು ಪದ ಹೇಳಿದ್ರಿ, ದರ್ಶನ್ ಅಭಿಮಾನಿಗಳಿಗೆ ಏನೂ ಆಗ್ಬೇಕಾಗಿಲ್ಲ. ಬಟ್ ಆದ್ರೂ ಅಭಿಮಾನಿಗಳಿಂದ ದರ್ಶನ್ ಸ್ಟಾರ್ ಆಗಿರೋದು. ಸೊ ಅಭಿಮಾನಿಗಳು ಬಂದು ಸಿನಿಮಾ ನೋಡಿದ್ರೆ, ಅಭಿಮಾನಿಗಳು ದುಡ್ಡು ಕೊಟ್ರೆ ಮಾತ್ರ ಸ್ಟಾರ್ ಆಗಿದ್ದಾರೆ. ಬಟ್ ಆದ್ರೂನು ಅವ್ರು ಅಷ್ಟನ್ನೇ ಪ್ರೀತಿಸ್ತಾರೆ, ಇವರು ಅಷ್ಟೇ ಪ್ರೀತಿಸ್ತಾರೆ. ಇವತ್ತು ಕೊನೆಗೆ ಕೈ ಹಿಡಿದಿರೋದು ಅಭಿಮಾನಿಗಳು. ಸರ್ ಇವತ್ತಿಗೂ ನನಗೆ ಅವ್ರು ಯಾರೋ ನನ್ಗೆ ಗೊತ್ತಿಲ್ಲ ಅಭಿಮಾನಿಗಳು. ಅಕ್ಕ ಬಾಸ್ ಬಂದ್ಬಿಡ್ಲಿ, ಬೇರೆ ಅಭಿಮಾನಿಗಳಿರ್ತಾರೆ, ನಿಮ್ ಬಾಸ್ ಹಿಂಗ್ ಮಾಡೋದ್ನಂತೆ. ಅವರ ಕೆಲ ಗ್ರಾಮೀಣ ಪ್ರದೇಶಗಳಲ್ಲಿ ನಿಮ್ಗೆ ಗೊತ್ತಿರುತ್ತೆ, ಒಬ್ರು ಫ್ಯಾನ್ ಫಾಲೋಯಿಂಗ್ ಆದ್ರೆ, ಒಬ್ಬ ರಾಜಕಾರಣಿಗೆ ಫ್ಯಾನ್ ಆದ್ರೆ, ಇನ್ನೊಬ್ರಿಗೆ ಬಕೆಟ್ ಹಿಡಿದ್ರೆ ನಿಮ್ಮವನ್ ಹಂಗಂತೆ ಹಿಂಗಂತೆ. ಈ ತರ ಎಷ್ಟೋ ಜನ ಫೋನ್ ಮಾಡ್ತಾರೆ, ಅಕ್ಕ ಬಾಸ್ ಯಾವಾಗ ಬರ್ತಾರೆ. ಬಡವರು ಸರ್, ತುಂಬಾ ಬಡವರು. ಅಂದ್ರೆ ಅವ್ರು ಯಾಕೆ ದರ್ಶನ್ ಅವ್ರು ಸೆಲೆಬ್ರಿಟಿ ಅಂತ ಹಾಕ್ಸ್ಕೊಂಡಿದ್ದಾರೆ ಹೇಳಿ ಟ್ಯಾಟೋ? ಅವ್ರಿಗೆ ಪ್ರೈಸ್ಲೆಸ್ ಸರ್ ಅಭಿಮಾನಿಗಳು. ನನಗೂ ಈ ವಿಚಾರದಲ್ಲಿ ಇಂಥ ಒಂದು ಆರೋಪ ಬಂದೋಗ ಅವ್ರು ಕೈ ಬಿಡ್ತೀರಾ, ಕಷ್ಟದಲ್ಲೂ ಕೈ ಹಿಡ್ದಿದಾರಲ್ಲ ದರ್ಶನ್ ಅವ್ರು, ಕೈ ಹಿಡ್ದಿದಾರಲ್ಲ ಅಭಿಮಾನಿಗಳು, ರಿಯಲಿ ಅವ್ರಿಗೆ ಹ್ಯಾಟ್ಸ್ ಆಫ್ ಸರ್. ಹೌದು ಮೇಡಮ್. ಆಕ್ಚುಲಿ ನಾನು ಸ್ಟಾರ್ಟಿಂಗ್ ತುಂಬಾ ಜನ ಪಬ್ಲಿಕ್ ಮಾತಾಡಿಸ್ತಾ ಇದ್ದೆ, ಇವನ್ ಅಭಿಮಾನಿಗಳು ಅಲ್ಲದೆ ಇರೋರು. ಮೊನ್ನೆ ಒಂದು ಲೇಡಿ ಮಾತಾಡಿಸ್ತೆ, ಮೋಸ್ಟ್ಲಿ ನನ್ನ ಚಾನಲ್ ಅಪ್ಲೋಡ್ ಆಗಿದೆ. ಆ ಲೇಡಿ ಅಭಿಮಾನಿ ಅಂತ ನನಗೆ ಗೊತ್ತಿಲ್ಲ, ನಾನು ಜನರಲ್ ಏನೋ ಮಾತಾಡ್ತಾ ಇದ್ದೆ, ನಿಮಗೆ ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ, ಯಾವ ಕಂಟೆಸ್ಟೆಂಟ್ ಇಷ್ಟ ಅಂತ. ಅವ್ರು ಯಾವ್ದೋ ಒಬ್ಬ ವ್ಯಕ್ತಿ ಹೇಳಿದ್ರು ನನಗೆ, ಇವ್ರು ಲಾಯರ್ ಜಗದೀಶ್ ಇಷ್ಟ ಏನೋ ಹೇಳ್ತಾ ಇದ್ರು. ಆಮೇಲೆ ದರ್ಶನ್ ವಿಚಾರಕ್ಕೆ ಬಂದಾಗ, ಆಮೇಲೆ ಸುದೀಪ್ ನನ್ನ ಫೇವರೇಟ್ ಹೀರೋ ಅಂತ ಹೇಳಿದ್ರು. ಅದಾದ್ಮೇಲೆ ಸ್ಯಾಂಡಲ್ವುಡ್ ಅಲ್ಲಿ ದರ್ಶನ್ ಅವ್ರದ್ದು ಕೇಸ್ ಬಗ್ಗೆ ಏನ್ ಹೇಳ್ತೀರಾ ಅಂತಾಗ ಆಯಮ್ಮ ತುಂಬಾ ಭಾವುಕರಾದ್ರು. ಅಂದ್ರೆ ಅವ್ರಿಗೆ ನಾನ್ ಕೇಳ್ತಾರ, ನಾನೇನೋ ಅವ್ರ ಆಪೋಸಿಟ್ ಆಗಿ ಕೇಳ್ತಾ ಇದ್ದೀನಿ ಅನ್ನೋ ತರ ನನ್ನ ಮೇಲೇನೆ ಭಾವುಕರಾಗಿ, ಅವ್ರು ಏನ್ ತಪ್ಪು ಮಾಡಿದ್ದಾರೆ ಸರ್, ನಮಗ್ ನೋವಾಗುತ್ತೆ ಸರ್. ಅವ್ರು ಹಂಗೆ ಹೇಳಿದ್ದು, ನಮಗ್ ನೋವಾಗುತ್ತೆ, ನಮಗ್ ಗೊತ್ತು ನಮ್ಮ ಮಗ ಏನಾದ್ರು ಇದಾದಾಗ ಏನಾಗುತ್ತೆ ನಮ್ಗೆ ನೋವಾಗುತ್ತೆ, ಅಥವಾ ನಮ್ಮ ತಮ್ಮ ಏನಾದ್ರೂ ಏನಾಗುತ್ತೆ ನಮಗ್ ನೋವಾಗುತ್ತೆ. ಅಯ್ಯಮ್ಮ ತುಂಬಾ ಅಭಿಮಾನಿ ಅಂತ ಹೇಳ್ಕೊಳ್ಳಿಲ್ಲ, ಕೊನೆಗೆ ಗೊತ್ತಾಯ್ತು ಆ ಅಮ್ಮಂಗ್ ನೋವಾಗಿದ್ ನೋಡಿ, ಓ ಈ ಅಮ್ಮ ದರ್ಶನ್ ಅವ್ರ ಅಭಿಮಾನಿ ಅಂತ. ಬಟ್ ಈ ತರ ಪ್ರೀತಿಸೋರು ತುಂಬಾ ಇದಾರೆ. ಅವಾಗ ಅನ್ನಿಸ್ತು, ಅಬ್ಬಾ ಈ ತರ ಅಭಿಮಾನಿಗಳು ಇದಾರ, ಇಷ್ಟು ನೊಂದ್ಕೋತಾವ್ರ, ದರ್ಶನ್ ಅವ್ರನ್ನ ಕೆಟ್ಟದಾಗಿ ತೋರಿಸಿದ್ರೆ ನೊಂದ್ಕೊಳ್ಳೋ ಅಭಿಮಾನಿಗಳಿದ್ದಾರೆ ಅಂತ. ತುಂಬಾ ಜನ ನೊಂದ್ಕೊಳ್ಳೋರಿದ್ದಾರೆ. ದರ್ಶನ್ ಅವ್ರಿಗೆ ಮೀನಾ ತೂಗುದೀಪ್ ಅವ್ರ ಒಬ್ರೇ ತಾಯಿ ಅಲ್ಲ, ಕರ್ನಾಟಕ ರಾಜ್ಯದಲ್ಲಿ ಅನೇಕ ತಾಯಂದ್ರಿದ್ದಾರೆ. ಪರಪ್ನಗರ ಜೈಲ್ ಮುಂದೆ ನೋಡಿರ್ತೀರ, ಅಜ್ಜಿ ವಯಸ್ಸಾಗಿರೋ ಅಜ್ಜಿಗಳು ಬಂದಿರ್ತಾರೆ, ಆಯ್ತಾ. ಸೊ ಅನೇಕ ತಾಯಿ ಆಶೀರ್ವಾದ. ನಿಜ ಹೇಳ್ತೀನಿ, ಇವತ್ತು ಕರ್ನಾಟಕ ಜನತೆ ಅನೇಕ ಮಹಿಳೆಯರು, ಹೆಣ್ಣು ಮಕ್ಕಳ, ಹೆಣ್ಣು ದೇವರು, ಚಾಮುಂಡೇಶ್ವರಿ ತಾಯಿ, ಇವ್ರು ಮುಗಿಯುವಂತ ದೇವತೆ. ನಿಜವಾಗ್ಲೂ ದರ್ಶನ್ ಅವರು ಒಳಗೆ ಇರೋದೇ ಸೇಫ್. ಈ ಒಂದು ಮೂಮೆಂಟ್ ಅಲ್ಲಿ ಎಲ್ಲೋ ಅವ್ರಿಗೆ ಒಂದು ಬೇಕಾಗಿತ್ತು ಅನ್ಸುತ್ತೆ ರೆಸ್ಟ್. 5 ತಿಂಗಳು ನೀನ್ ರೆಸ್ಟ್ ಮಾಡೋ ಮಗನೇ ಅಂತ ಹೇಳಿ ತಾಯಿ ಬಿಟ್ಟಿರ್ಬೇಕು. ಇದು ಒಂದು ಅವಕಾಶ, ಯಾಕಂದ್ರೆ ಅವ್ರು ಮಾಡಿದಂತ ಜೀವನದಲ್ಲಿ ಒಂದು ತಪ್ಪು ಪವಿತ್ರ ಗೌಡ ಸವಾಸ ಮಾಡಿದ್ರು. ಇದು ದೇವ್ರ ಒಂದು ಡಿಸ್ಟೆನ್ಸ್ ಮಾಡಿದೆ. ಇದ್ರಿಂದ ಬದಲಾಗಿ ದರ್ಶನ್ ಅವ್ರು ಹೊರಗಡೆ ಬಂದ್ರೆ ಅವ್ರ ಲೈಫ್ ಸೂಪರ್ ಆಗಿರುತ್ತೆ. ಅದು ಬಿಟ್ಟು ಇನ್ನ ಅಭಿಮಾನಿಗಳು, ನೀವು ಭಾವುಕರ ಬಗ್ಗೆ ಹೇಳಿದ್ದೀರಿ, ಸುದೀಪ್ ಅಭಿಮಾನಿಗಳು, ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು, ಲೇಡೀಸ್ ಇರ್ಲಿ ಬಾಯ್ಸ್ ಇರ್ಲಿ, ನನಗೆ ಮೆಸೆಂಜರ್ ಅಲ್ಲಿ ವಾಟ್ಸಪ್ ಅಲ್ಲಿ ಟೆಕ್ಸ್ಟ್ ಮಾಡ್ತಾರೆ, ನಾವು ಅವ್ರ ಅಭಿಮಾನಿ ಅಲ್ಲ ಮ್ಯಾಮ್, ಬಟ್ ಅವರು ರಿಲೀಸ್ ಆಗ್ಬೇಕು, ಒಳ್ಳೆ ವ್ಯಕ್ತಿ. ಈಗ ನಾನ್ ನಿಮ್ ಫಾಲೋವರ್ ಆಗ್ಬಿಟ್ರೆ ಅವ್ರ ಫಾಲೋವರ್ ಆಗಕ್ ಸಾಧ್ಯ ಇಲ್ಲ ಸರ್, ಯಾಕಂದ್ರೆ ಟಾರ್ಗೆಟ್ ಮಾಡ್ತಾರೆ. ನಿಮ್ಗೆ ಗೊತ್ತು, ಇಲ್ಲಿ ಲಕ್ಷ ಕೋಟಿ ಕೊಲೆ ಕ್ರೈಮ್ ನಡೆಯಲ್ಲ, 10 ರೂಪಾಯಿ 20 ರೂಪಾಯಿ ಸಣ್ಣ ಪುಟ್ಟ ಜಿದ್ದಿಗೆ ಕ್ರೈಮ್ ಕೇಸಸ್ ಆಗೋಗುತ್ತೆ. ಅವ್ರು ಬಂದು ಹೇಳ್ಕೊಳಕ್ ಆಗಲ್ಲ. ಪುನೀತ್ ರಾಜ್ಕುಮಾರ್ ಅವ್ರ ಅಭಿಮಾನಿಗಳು, ಬೇರೆ ಬೇರೆ ಅಭಿಮಾನಿಗಳು ಯಾರಾದ್ರೂ ಬಂದು ಹೇಳ್ಕೊಂಡ್ಬಿಟ್ರೆ ಅವರಲ್ಲೇ ವಾರ್ ಸ್ಟಾರ್ಟ್ ಆಗುತ್ತೆ. ಬೇಡ ಆ ವಾರು. ದೂರದಿಂದಾನೇ ಎಷ್ಟೋ ಜನ ಅಭಿಮಾನಿಗಳು, ಬೇರೆ ಬೇರೆ ಸೆಲೆಬ್ರಿಟೀಸ್ ಅಭಿಮಾನಿಗಳು ಸಹ ದರ್ಶನ್ ಅವ್ರು ಹೊರಗಡೆ ಬರ್ಲಿ ಅಂತ ಪ್ರಾರ್ಥನೆ ಮಾಡ್ತಾರೋರು ಇದ್ದಾರೆ, ನನಗೆ ಮೆಸೇಜ್ ಮಾಡಿದ್ದಾರೆ. ಸೊ ಎಲ್ಲೋ ಅವ್ರ ಒಳ್ಳೆತನ, ಒಳ್ಳೆ ಗುಣ. ಇವತ್ತು ಅವ್ರ ಮುಖದಲ್ಲಿ ಕಳೆ ನೋಡಿದೀರಾ, ದರ್ಶನ್ ಅವ್ರ ಮುಖದಲ್ಲಿ ಕಳೆ ನೋಡಿದೀರಾ. ಅವ್ರ ಹೊರಗಡೆ ಬರೋಷ್ರಲ್ಲಿ ಅದೊಂದು ಅಭಿಮಾನಿಗಳಿಗೆ ಜೋಶ್ ಹಬ್ಬ. ಇನ್ನು ಅವ್ರು ಬಿಡುಗಡೆ ಆದ್ರೆ ಏನಾಗುತ್ತೆ ಹೇಳಿ, ಅದು ಸೆಲೆಬ್ರೇಷನ್ ಬೇರೆ. ಆ ಕೇಸ್ ಬಗ್ಗೆ ನಾನು ಏನು ಮಾತಾಡಿಲ್ಲ, ಅವ್ರು ತಪ್ಪು ಮಾಡಿದಾರೆ ಅಂತಾನೆ ಹೇಳಿಲ್ಲ, ತಪ್ಪು ಮಾಡಿಲ್ಲ ಅಂತಾನೆ ಹೇಳಿಲ್ಲ. ಯಾಕೆ ನನಗೆ ಗೊತ್ತಿಲ್ಲ. ಹೇಳ್ತೀನಿ, ದರ್ಶನ್ ತಪ್ಪು ಮಾಡಿಲ್ಲ. ದರ್ಶನ್ ಅವ್ರು ಅಲ್ಲಿ ಹೋಗಿ ಬಂದಿದ್ದಾರೆ ಹೊರತು ದರ್ಶನ್ ತಪ್ಪು ಮಾಡಿಲ್ಲ. ನೀವ್ ಇನ್ನೂ 10 ವರ್ಷ ಬಿಟ್ಟು ಬಂದ್ ಕೇಳಿ, ಈ ಕೇಸ್ ಖುಲಾಸೆ ಆದೋಗು ಬಂದ್ ಕೇಳಿ, ದರ್ಶನ್ ಅವ್ರು ತಪ್ಪು ಮಾಡಿಲ್ಲ, ಕೊಲೆ ಮಾಡಿಲ್ಲ. ನೀವು ಅವಾಗ್ಲೂ ಹೇಳ್ತಾ ಇದ್ರಿ, ಅಂದ್ರೆ ಇವಾಗ ಏನ್ ವಾದ ನಡೀತಾ ಇದೆಯೋ ಈ ವಾದಕ್ಕಿಂತ ಮುಂಚೆ ನೀವು ಆಲ್ರೆಡಿ ಹೇಳ್ತಾ ಇದ್ರಿ. ಇನ್ನೊಂದು ನಿಮ್ ಮೀಡಿಯಾ ಮೂಲಕನೇ ಹೇಳ್ತೀನಿ, ಈ ರೇಣುಕಾ ಸ್ವಾಮಿ ಯಾರಿದಾರಲ್ಲ, ಗೌತಮ್ ಐಡಿ ಅಂತ ಏನ್ ಕ್ರಿಯೇಟ್ ಮಾಡಿ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡ್ತಾ ಇದ್ರಲ್ಲ, ಸತ್ತಿರೋ ಅಂತ ರೇಣುಕಾ ಸ್ವಾಮಿನೇ ಈ ಐಡಿ ಯೂಸ್ ಮಾಡಿಲ್ವಲ್ಲ. ದರ್ಶನ್ ಅವ್ರಿಗೆ ಈ ಕೇಸ್ ಬಗ್ಗೆನೇ ಗೊತ್ತಿಲ್ವಲ್ಲ. ಆ ರೇಣುಕಾ ಸ್ವಾಮಿನ ಕರ್ಕೊಂಡ್ ಬಂದಿದ್ದು ಗೊತ್ತಿಲ್ಲ, ಈ ತರ ಆಗಿದ್ದು ಗೊತ್ತಿಲ್ಲ. ದರ್ಶನ್ ಅವ್ರಿಗೂ ಪವಿತ್ರ ಗೌಡ ಡಿಸ್ಟೆನ್ಸ್ ಇತ್ತಲ್ವಾ, ಈ ವಿಚಾರನೇ ಗೊತ್ತಿಲ್ಲ. ಜಾನ್ವರಿಯಿಂದ ಟೆಕ್ಸ್ಟ್ ಮಾಡಿದಳಲ್ಲ ಪವಿತ್ರ ಗೌಡ, ಜಾನ್ವರಿಯಿಂದಾನೇ ದರ್ಶನ್ ಅವ್ರಿಗೆ ಹೇಳ್ಬೋದಾಗಿತ್ತಲ್ವಾ. ಆಲ್ ಆಫ್ ಸಡನ್ ದರ್ಶನ್ ಅವ್ರದ್ದು ಆನಿವರ್ಸರಿ ಆಗಿದ ತಕ್ಷಣ ಈ ವಿಚಾರ ಯಾಕೆ ಬಂತು ತಿಳ್ಕೊಳ್ಳಿ. ಅಂಡ್ ಇವಾಗ ನೀವು ನನ್ನ ಪ್ರೊಫೈಲ್ ನ ಇಮಿಡಿಯೇಟ್ ಬಂದು ಹುಡುಕ್ಬಿಡ್ತೀರಾ? ಸಾಧ್ಯನಾ?
ನಂತರ ಪ್ರೊಫೈಲ್ 100 ಕ್ರಿಯೇಟ್ ಇದೇ ಒರಿಜಿನಲ್ ಪ್ರೊಫೈಲ್ ಅಂತ ಆ ಗೌತಮ್ ಐಡಿಯಿಂದ ಇಂಟು ಸೆಲೆಬ್ರಿಟೀಸ್ಗೆ ಮೆಸೇಜ್ ಹೋಗುತ್ತೆ ಅಂದ್ರೆ ಇಟ್ಸ್ ಎ ನೋನ್ ಪರ್ಸನ್ ಮಾಡಿರ್ತಾರೆ. ರೇಣುಕಾಸ್ವಾಮಿ ಎಲ್ಲೋ ಮೆಡಿಕಲ್ ಕುತ್ಕೊಂಡು ಚಿತ್ರದುರ್ಗದಲ್ಲಿ ಮೆಸೇಜ್ ಮಾಡಕ್ ಸಾಧ್ಯ ಇಲ್ಲ. ಇದೇ ಒರಿಜಿನಲ್ ಪ್ರೊಫೈಲ್ ಅಂತ ಹೇಳಿ ಇಂಥವ್ರಿಗೆ ಒರಿಜಿನಲ್ ಪ್ರೊಫೈಲ್ ಸೆಲೆಬ್ರಿಟಿಗೆ ಮಾಡ್ತಾರೆ ಅಂದ್ರೆ ಇಟ್ಸ್ ಎ ನೋನ್ ಪರ್ಸನ್. ಯಾರ ನೋನ್ ಪರ್ಸನ್? ಪವನ್ನ ಕೇಳಿ, ಪ್ರದೋಷ್ನ ಕೇಳಿ, ಪವಿತ್ರ ಗೌಡನ್ ಕೇಳಿ, ರಾಘವೇಂದ್ರನ್ ಕೇಳಿ ಗೊತ್ತಾಗುತ್ತೆ. ತನಿಖೆ ಮಾಡ್ಬೇಕಾಗಿತ್ತು, ಯಾಕೆ ಮಾಡಿಲ್ಲ? ಯಾಕೆ ಪೊಲೀಸ್ ಹೇಳಿ ರೇಣುಕಾಸ್ವಾಮಿ ಮೊಬೈಲ್ ಏನಾಯ್ತು? ಅಂದ್ರೆ ನೀವ್ ಹೇಳ್ತಾರೆ ನೋಡಿದ್ರೆ ಅವ್ರ ಜೊತೆಲಿ ಇರೋರೇ ಪಿತೂರಿ ಮಾಡಿದಾರೆ ಅಂತ ಹೇಳ್ತಾರೆ. ಜೊತೆಲಿರೋ ಪಿತೂರಿ ಮಾಡಿದಾರಲ್ಲ ಅವರೇ ಮಾಡಿರೋದು. ಪವನ್, ಪವಿತ್ರ ಗೌಡ, ಪ್ರದೋಷ್, ರಾಘವೇಂದ್ರ ಡೈರೆಕ್ಟ್ ಆಗಿ ಹೇಳ್ತೀನಲ್ವಾ, ಮಾಡಿರೋದೇ ಅದು. ದರ್ಶನ್ ಇದ್ರ ಬಗ್ಗೆ ಮಾಹಿತಿನೇ ಇಲ್ಲ. ಇಟ್ಸ್ ಎ ಪ್ಲಾನ್. ನಾನೇ ಹೇಳ್ತಾ ಡೇ 1 ಇಂದ ಇದನ್ನೇ ಹೇಳ್ಕೊಂಡ್ ಬರ್ತಾ ಇದೀನಿ. ಇಟ್ಸ್ ಎ ಪ್ಲಾನ್. ಅವ್ರಿಗೆ ಬೇಕಾಗಿದ್ದೇನು? ದರ್ಶನ್ ಅವರ ಆನಿವರ್ಸರಿ ಸೆಲೆಬ್ರೇಷನ್ ಪವಿತ್ರ ಅವ್ರಿಗೆ ತಡ್ಕೊಳಕ್ ಆಗಿಲ್ಲ. ಒಂದೇನೋ ಇಡ್ಬೇಕಾಗಿತ್ತು. ರೇಣುಕಾಸ್ವಾಮಿ ಚಿತ್ರದುರ್ಗದಲ್ಲಿರೋನು, ಇಲ್ಲಿರೋ ಸೆಲೆಬ್ರಿಟೀಸ್ ನನಗೆ ಗೊತ್ತಿಲ್ಲ ಒರಿಜಿನಲ್ ಪ್ರೊಫೈಲ್ ಐಡಿ. ಇವ್ನ್ಗೆ ಹೆಂಗ್ ಗೊತ್ತಾಯ್ತು? ಪವಿತ್ರ ಮೊಬೈಲು ನಾನ್ ಯೂಸ್ ಮಾಡ್ತಾ ಇಲ್ಲ, ಪವನ್ನೇ ಯೂಸ್ ಮಾಡ್ತಾ ಇದ್ದ. ಪವನ್ ಯಾಕೆ ಚಾಟ್ ಮಾಡ್ತಾ ಇದ್ದ? ಪವನ್ ಯಾಕೆ ಚಾಟ್ ಮಾಡ್ತಾ ಇದ್ದ? ಪವನ್ ಯಾಕೆ ಕರ್ಕೊಂಡ್ ಬಂದ? ಅದು ಅದೇ ರೇಣುಕಾಸ್ವಾಮಿ ಅಂತ ಹೆಂಗ್ ಕರ್ಕೊಂಡ್ ಬಂದ್ರು? ಅಮಾಯಕ ರೇಣುಕಾಸ್ವಾಮಿನೂ ಬಲಿಯಾಗಿದ್ದಾನೆ. ಬಟ್ ನಿಜವಾದ ರೇಣುಕಾಸ್ವಾಮಿ ಯಾರೆಲ್ಲ ಮಾಧ್ಯಮಗಳಲ್ಲಿ ಬೊಗಳ್ತಾರಲ್ವಾ ಸರ್, ರೇಣುಕಾಸ್ವಾಮಿ ಪ್ರೈವೇಟ್ ಪಾರ್ಟ್ ಕಳ್ಸಿದ್ ಸರಿನಾ, ಅವ್ನು ಹಿಂಗ್ ಮಾಡದ್ನಂತ. ನಿಜವಾದ ರೇಣುಕಾಸ್ವಾಮಿ ಅದು ಮಾಡಿಲ್ಲ. ರೇಣುಕಾಸ್ವಾಮಿ ಅಮಾಯಕವಾಗಿ ಬಲಿ ಆಗಿದ್ದಾನೆ. ಅವ್ರಿಗೆ ಭಗವಂತ ದರ್ಶನ್ ಅವ್ರು ಹೊರಗಡೆ ಬಂದ್ಮೇಲೆ ಏನ್ ಮಾಡ್ಬೇಕೋ ಮಾಡ್ಲಿ, ಅವ್ರ ಕುಟುಂಬಕ್ಕೂ ನ್ಯಾಯ ಸಿಗ್ಲಿ, ಬೇಡ ಅಂತಲ್ಲ. ಬಟ್ ಇವತ್ತು ಬಲಿಯಾಗಿದ್ದು ಒಂದು ರೇಣುಕಾಸ್ವಾಮಿ ಕುಟುಂಬ, ಒಂದು ದರ್ಶನ್ ಕುಟುಂಬ. ಇವ್ರು ಮಾಡಿದಂತ ಕೆಲ್ಸಕ್ಕೆ ದರ್ಶನ್ ಅವರು ಸರ್ ಕೊಲೆ ಮಾಡಿದ್ರೆ ಇದು ಗೊತ್ತಿದ್ರೆ, ಮೈಸೂರಲ್ಲಿ ಒಳ್ಳೆ ಎಸ್ಟೇಟ್ ಇದೆ, ಒಳ್ಳೊಳ್ಳೆ ಜಾಗ ಗೊತ್ತಿದೆ, ಇಲ್ಲಿ ಯಾಕೆ ಕರ್ಕೊಂಡ್ಬಂದು ಪಟ್ಟಣಗೆರೆ ಮೋರಿ ಹತ್ರ ಹಾಕ್ಬಿಟ್ಟು ಬಿಸಾಕ್ಬಿಟ್ಟು ಹೋಗ್ಬೇಕಾಯ್ತು? ಎತ್ಕೊಂಡು ಅವ್ರ ರೆಸಾರ್ಟ್ ಅಲ್ಲೆಲ್ಲ ಸುಟ್ಟಾಕ್ಬೋದಾಗಿತ್ತಲ್ವಾ? ಮಾಡ್ಬೇಕು ಕ್ರೈಮ್ ಅಂತ ಇದ್ದಿದ್ರೆ ಎತ್ಕೊಂಡು ಹೋಗೋ ರೆಸಾರ್ಟ್ ಅಲ್ಲಿ ದರ್ಶನ್ಗೆ ಇನ್ಫ್ಲೂಯೆನ್ಸ್ ಇಲ್ವಾ, ಮಣಿ ಇಲ್ವಾ, ಏನು ಇಲ್ವಾ, ಪವರ್ ಇಲ್ವಾ? ಎಲ್ಲ ಮುಚ್ಚಾಕ್ಬೋದಾಗಿತ್ತಲ್ವಾ? ತಗೊಂಬಂದ್ ಪಟ್ಟಣಗೆರೆ ಹತ್ರ ಮೋರಿ ಹತ್ರ ಬಿಸಾಕ್ಬಿಟ್ಟು ನಾಯಿ ನರಿ ಕಚ್ಚಾಕೋತರ ಮಾಡಿ. ಇಟ್ಸ್ ಆಲ್ ಪ್ಲಾನ್. ಒಂದೇ ಅಲ್ಲಿ ಇದ್ದಿದ್ದು ದರ್ಶನ್ ಹೆಸರಿತ್ತು. ಇವತ್ತು ಇಷ್ಟು ಜನ ದರ್ಶನ್ ಅವ್ರ ಮೇಲೆನೆ ಹೇಳಿದಾರಲ್ಲ, ಮಾಡಿದ್ದುಣ್ಣೋ ಮಾರಾಯ. ದರ್ಶನ್ ಅವರು ಯಾರ್ಗ್ ಊಟ ಹಾಕಿ ಬೆಳೆಸಿದ್ರು, ನಮ್ಮ ಹುಡುಗರು, ನಮ್ಮ ತಂಡ, ಇದೇ ದರ್ಶನ್ ಜೊತೆಲಿರೋರ್ಗ್ ಮಾಡೋ ಬದಲು ಅಭಿಮಾನಿಗಳಿಗೆ ಮಾಡಿದ್ರೆ ದರ್ಶನ್ ಎಲ್ಲೋ ಇರ್ತಾ ಇತ್ತು. ಬಟ್ ಅವ್ರನ್ನ ಕಾಪಾಡ್ತಾ ಇರೋದು ಅವ್ರು ಮಾಡಿರುವಂತ ಒಳ್ಳೆ ಕೆಲ್ಸಗಳು. ಆ ತಾಯಿ ಚಾಮುಂಡೇಶ್ವರಿ ನಿಜವಾಗ್ಲೂ ಅವ್ರ ಹೆಂಡತಿ, ಅವ್ರ ತಾಯಿ ಆಶೀರ್ವಾದದಿಂದ ದರ್ಶನ್ ಅವ್ರು ಇವತ್ತು ಇನ್ನೂ ನಗ್ನಗ್ನ ಚೆನ್ನಾಗಿದ್ದಾರೆ, ಕುಗ್ದಿರಾ ಅಂದ್ರೆ ಅವ್ರು ಮಾಡ್ತಾ ಇರುವಂತ ಪ್ರಾರ್ಥನೆಗಳು. ಆಕ್ಚುಲಿ ನೀವು ಇಲ್ಲಿವರೆಗೂ CV ನಾಗೇಶ್ವರು ಸಹ ವಾದ ಮಾಡಿಲ್ಲ, ಅಲ್ಲಿವರೆಗೂ ಬಂದಿಲ್ಲ. ಆಲ್ರೆಡಿ ನೀವು ಕನ್ಫ್ಯೂಷನ್ ಕೊಟ್ಬಿಟ್ರಿ ಹಿಂಗೆ ಆಗಿದೆ ಅಂತ. ಸರ್ ಕನ್ಫ್ಯೂಷನ್ ಕೊಡೋದಲ್ಲ, ದಿಸ್ ಇಸ್ ದ ರಿಯಾಲಿಟಿ. ನಾನು ಹೆಂಗಂದ್ರೆ ಸರ್, ಒಬ್ಬರ ಬಗ್ಗೆ ತಿಳ್ಕೊಬೇಕಂದ್ರೆ ಸುಮ್ಮನೆ ಬಂದು ನಿಮ್ದು ಊಹಾಪೋಹ ಮಾತಾಡಕ್ ನಾನು ಹೋಗಲ್ಲ. ವಿತೌಟ್ ಡಾಕ್ಯುಮೆಂಟ್ ನಾನು ಮಾತಾಡಕ್ ಹೋಗಲ್ಲ. ಡೇ 1 ಇಂದಾನೇ ನಾನು ಹೇಳ್ಕೊಂಡ್ ಬಂದಲ್ಲ. ಈಗೇನ್ ಟ್ವಿಸ್ಟ್ ಆಗ್ತಾ ಇದೆ ಮಾಧ್ಯಮದಲ್ಲಿ? ಡೇ 1 ಇಂದಾನೇ ಇದು ದರ್ಶನ್ ಗೊತ್ತಿಲ್ಲ, ಪವನ್ ಹೇಳ್ಕೊಂಡೇ ಬಂದೆ. ಲಾಸ್ಟ್ ಮೂಮೆಂಟ್ ಅಲ್ಲಿ ಪವನ್ ಹೆಸರು ಬಂತು, ಪವನೇ ಇದ್ರ ಪ್ಲಾನ್ ಅಂತೆಲ್ಲ ಹೇಳಿದ್ರು. ಪವನ್, ರಾಘವೇಂದ್ರ, ಪ್ರದೋಷ್ ಯಾರ್ಯಾರಿದ್ದಾರೆ ಎಲ್ಲ. ಈಗೇನಾಗ್ತಾ ಇದೆ? ದರ್ಶನ್ ಆ ಜಾಗದಲ್ಲೇ ಇರ್ಲಿಲ್ವಂತೆ, ದರ್ಶನ್ ಕೊಲೆನೇ ಆಗಿಲ್ಲ. ನೆಕ್ಸ್ಟ್ ವೇಟ್ ಮಾಡಿ. ಪೊಲೀಸ್ ಅವರು ಅಷ್ಟೇ ಉತ್ತಮವಾದಂತ ಕೆಲಸ ಮಾಡಿದ್ದಾರೆ. ಪೊಲೀಸ್ ಅವ್ರದ್ದು ನಾನು ದ್ವೇಷ ಮಾಡೋದಕ್ಕೆ, ಅವ್ರ ಮೇಲೆ ಅಲಿಗೇಷನ್ ಮಾಡಕ್ ಹೋಗೋದಿಲ್ಲ. ಅಕಸ್ಮಾತ್ ಪೊಲೀಸ್ ಅವ್ರು ಏನಾದ್ರು ದರ್ಶನ್ ಅವ್ರನ್ನ ಬಂಧನ ಮಾಡ್ದಿರಾದ್ರೆ ಇದೇ ಮಾಧ್ಯಮದವರು ಯಾಕೆ ದರ್ಶನ್ ಸೆಲೆಬ್ರಿಟಿ ಅಂತ ಬಿಟ್ಬಿಟ್ರಾ, ದುಡ್ಡು ಕೊಟ್ಬಿಟ್ರಾ, ಸೂಟ್ ಕೇಸ್ ಅಂತ ಇದ್ರು. ಅದೇ ದರ್ಶನ್ ಅವ್ರಿಗೆ ಬಂಧನ ಮಾಡಿದ್ರೇನು ಅಂದಿದ್ದಾರೆ, ಬಂಧನ ಮಾಡಿಲ್ಲ ಅಂದ್ರೂ ಅಂದಿದ್ದಾರೆ. ಈಗ ಚಾರ್ಜ್ ಶೀಟ್ ರೆಡಿ ಆಗೋವರೆಗೂ ಒಂದು ಆರೋಪ ಮಾಡ್ತಾ ಇದ್ರು. ಚಾರ್ಜ್ ಶೀಟ್ ರೆಡಿ ಆದ್ಮೇಲೆ ಪೊಲೀಸ್ ಅವ್ರ ಮೇಲೆನೆ ಹೋಗಿ ಲೋಕಾಯುಕ್ತ ಕೇಸ್ ಹಾಕಿದ್ದಾರೆ. ಅಂದ್ರೆ ಚಾರ್ಜ್ ಶೀಟ್ ಅಲ್ಲಿ ಏನೋ ಲೋಪ ಇದೆ ಅಂತ ಹೇಳಿ. ಸರಿನಾ? ಅಂದ್ರೆ ನೀವ್ ಹೆಂಗಿದ್ರೇನು ಮಾಧ್ಯಮದವ್ರು ಮಾತಾಡ್ತಾರೆ, ಸತ್ಯ ಮಾತಾಡಿ, ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡಿ, ಸುಳ್ಳು ಬೇಡ. ನಿಮಗ್ ಗೊತ್ತಿಲ್ವಾ 16 ಜನದ ಕಡೆ ವಿಚಾರಿಸಿ. ಅವತ್ ಇದೇ ಮಾಧ್ಯಮ ತೋರಿಸ್ತವ್ರು, ಇವತ್ತು ಇದೇ ಮಾಧ್ಯಮ ಯೂಟರ್ನ್ ನೋಡಿತಾ ಇದೆ. ನಾನು ಒಂದೇ ಹೇಳೋದು, ಅಭಿಮಾನಿಗಳು ತಾಳ್ಮೆಯಿಂದ ಇರ್ಲಿ. ದರ್ಶನ್ ಅವ್ರು ಹೊರಗಡೆ ಬಂದೇ ಬರ್ತಾರೆ. ದರ್ಶನ್ ಅವ್ರಿಗೋಸ್ಕರ ಇದು ನಾನು ಇಲ್ಲಿಗೆ ಸ್ಟಾಪ್ ಮಾಡಲ್ಲ. ಅವ್ರು ಬಂದ ಮೇಲೇನು ನಿರಂತರವಾಗಿ ಅವ್ರ ಕುಟುಂಬ, ಅವ್ರ ಅಭಿಮಾನಿಗಳಂತ ಇದ್ರೆ ಆ ಯಪ್ಪ ತುಂಬಾ ಒಳ್ಳೆ ಫ್ಯೂಚರ್ ಇದೆ. ಅದು ಬಿಟ್ಟು ಮತ್ತೆ ಸುತ್ತ ಜನನ ಹಾಕೊಂಡು ಹೋದ್ರೆ ಅವ್ರು ಬೆಳೆದಿರುವಂತ ಮಗ ಇದ್ದಾನೆ, ಒಳ್ಳೆ ಫ್ಯೂಚರ್ ಇದೆ. ನೀವು ಮಾಡುವಂತ ಕೆಲ್ಸಗಳು ಮಕ್ಕಳ ಮೇಲೆ ರಿಫ್ಲೆಕ್ಟ್ ಆಗುತ್ತೆ. ಸಮಾಜದಲ್ಲಿ ಇವತ್ತು ಆ ಹುಡುಗ ಸ್ಕೂಲ್ಗೆ ಹೋಗಕ್ಕೂ ಆಗೋದಿಲ್ಲ. ಖಂಡಿತ ಪವಿತ್ರ ಗೌಡ ಒಂದ್ ಕಡೆ ತಪ್ಪು ಮಾಡಿಲ್ಲ. ಅವ್ರ ಮಗಳ ಬಗ್ಗೆನೂ ಅದು ಒಂದು ಹೆಣ್ಣು ಮಗು.
ಆ ಹೆಣ್ಮಗುನು ಸ್ಕೂಲ್ಗೆ ಹೋಗ್ಬೇಕಂದ್ರೆ ನೀವು ಮಾಡಿದಂತ ಕೆಲ್ಸಕ್ಕೆ ಮಕ್ಕಳು ಬಲಿ ಆಗ್ತಾ ಇದಾರೆ. ಬೇಡ, ಬದಲಾಗ್ಲಿ. ಬಟ್ ಖಂಡಿತವಾಗ್ಲೂ ಈ ಮಂತ್ ಎಂಡ್ ಅಲ್ಲಿ ದರ್ಶನ್ ಅವ್ರು ರಿಲೀಸ್ ಆಗ್ತಾರೆ, ಹಾಗೆ ಆಗ್ತಾರೆ. ಅಂಡ್ CV ನಾಗೇಶ್ ಸರ್ ಅವರು ತುಂಬಾ ಒಳ್ಳೆ ಸೀನಿಯರ್ ಪರ್ಸನ್. ಡೆಫಿನೆಟ್ಲಿ ದರ್ಶನ್ ಅವ್ರ ಕೇಸ್ಗೆ ಒಂದು ಬಿಗ್ ಟ್ವಿಸ್ಟ್ ಅಂಡ್ ಬಿಗ್ ಜಡ್ಜ್ಮೆಂಟ್, ಒಳ್ಳೆ ರಿಸಲ್ಟ್ ಸಿಗುತ್ತೆ.